ಸಾಧಾರಣ ಒಂದು 300-350ಕ್ಕೂ ಹೆಚ್ಚಿನ ಸೌನರ್ಗಳಿವೆ. ಸಾಧಾರಣ 100 ವರ್ಷಕ್ಕೆ ಹಿಂದಿದ್ದು ಮಣ್ಣಿನ ಪಾತ್ರೆಗಳಿವೆ. ಅವು ಸಾಧಾರಣ ಎಲ್ಲಿ ನಾನು ನೋಡ್ಲಿಲ್ಲ. ನನ್ನ ಗೊತ್ತಿದ್ದ ಮಟ್ಟಿಗೆ ನಾನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮಂಗಳೂರಿನಲ್ಲಿರುವ ಈ ಮನೆಯೇ ಒಂದು ಮ್ಯೂಸಿಯಂ. ಇಲ್ಲಿದೆ ನೂರಾರು ವರ್ಷಗಳ ವಸ್ತು ಪರಿಕರಗಳು. ಮಂಗಳೂರಿನ ಮಣ್ಣಗುಡ್ಡೆಯ ಬೊಕ್ಕಪಟ್ಟ ದಾರಿಗೆ ಹತ್ತಿರವಿರುವ ಈ ಮನೆಗೆ ಕಾಲಿಟ್ಟರೆ ಹಳೆಯ ಕಾಲದ ಮಾತುಗಳು ನಿಮ್ಮ ಕಿವಿಗೆ ಕೇಳುವುದಂತೂ ನಿಜ. ಪೋರ್ಸಿಲೆನ್ ಪಾತ್ರೆಗಳು, ಹಳೆಯ ಟೇಪ್ ರೆಕಾರ್ಡರ್, ಗ್ರಾಮಫೋನ್, ಹಳೆಯ ಲ್ಯಾಂಡ್ಲೈನ್ ಫೋನುಗಳು ಹಾಗೂ ಇಲ್ಲಿರುವ ಇನ್ನಿತರ ಎಲ್ಲ ವಸ್ತುಗಳನ್ನು ರಘುನಾಥ ಪ್ರಭು ಅವರು ತಮ್ಮದೇ ಖರ್ಚಿನಲ್ಲಿ ಪ್ರೀತಿ ಮತ್ತು ಹವ್ಯಾಸದಿಂದ ಸಂಗ್ರಹಿಸಿದ್ದಾರೆ. ನನ್ನ ಹೆಸರು ರಘುನಾಥ್ ಪ್ರಭು ಪಾಣಿಮಂಗಳೂರು ಅಂತ. ನಾನು ಮಣ್ಣಗುಡ್ಡ ನಿವಾಸಿ. ನನ್ನ ಹವ್ಯಾಸ ಅಂಚೆ ಚೀಟಿ ಸಂಗ್ರಹ ಇರ್ಬೋದು, ದೇಶಿ ನಾಣ್ಯಗಳು, ನೋಟುಗಳ ಸಂಗ್ರಹ ಇದೆ, ಎಲ್ಲ ಇದೆ. ಆದ್ರೆ ಅದು ಅಪ್ ಟು ಡೇಟ್ ಅಂತ ಅಲ್ಲ, ಇದ್ದದನ್ನು ನಾನು ತಕ್ಕ ಮಟ್ಟಿಗೆ ಸಂಗ್ರಹ ಮಾಡಿಟ್ಟಿದ್ದೇನೆ. ಅದೇ ತಾಮ್ರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು, ಮರದ ಐಟಮ್ಗಳು, ಮತ್ತೆ ಹಳೆ ಫೋನ್ಗಳು, ಮತ್ತೆ ಅಡಿಕೆ ಕತ್ತರಿಗಳು ಅಂಥದ್ದೆಲ್ಲ ಇವೆ. ಸೊ ನಾನು ಮತ್ತೆ ಸೋನೆಟ್ಸ್ ಇವೆ, ಮೇನ್ ಸ್ಮರಣ ಸಂಚಿಕೆಗಳು ಅಂತ ಹೇಳ್ತೇವಲ್ಲ, ಯಾವ ಟೈಮ್ನಲ್ಲಿ ಅವರು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಂಘ ಸಂಸ್ಥೆಗಳಾಗಲಿ, ಅಥವಾ ನಮ್ಮ ಮಠ ಮಾನ್ಯಗಳಾಗಲಿ ಅಥವಾ ವಿದ್ಯಾಸಂಸ್ಥೆಗಳೆಲ್ಲ ಬಿಡುಗಡೆ ಮಾಡಿದ ಸೌನರ್ಸ್ಗಳಿವೆ. ಸಾಧಾರಣ ಒಂದು 300-350ಕ್ಕೂ ಹೆಚ್ಚಿನ ಸೌನರ್ಗಳಿವೆ. ಅದು ಅಂತ ಕಲೆಕ್ಷನ್ ಬಹುಶಃ ರ್ಯಾರ್ ಅಂತ ಹೇಳ್ಬೋದು, ಯಾರ ಹತ್ರ ಇರ್ಲಿಕ್ಕೆ ಇಲ್ಲ ಅಂತ ಹೇಳ್ಬೋದು. ಇದು ಸಾಧಾರಣ ಈ ಮನೆಯಾಗಿ 20 ವರ್ಷ ಆಯಿತು. ಅದರ ಮೊದಲಿಂದ ಸಂಗ್ರಹದಲ್ಲಿ ತಗೊಂಡು ರಾಶಿಯಾಗಿತ್ತು. ಅದನ್ನು ಈಗ ಸರಿಯಾಗಿ ಒಂದು ಡಿಸ್ಪ್ಲೇ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಸರ್, ರ್ಯಾರ್ ಇರುವ ಐಟಮ್ ಅಂತ ಹೇಳಿದ್ರೆ ನಮ್ಗೆ ನಾನು ಹೇಳಿದೆಲ್ಲ ಸೌನರ್ಸ್ ಇದೆ, ಮತ್ತೆ ಪಾತ್ರೆಗಳಿವೆ ಹಳೆಯದು. ಸಾಧಾರಣ 100 ವರ್ಷಕ್ಕೆ ಹಿಂದಿದ್ದು ಮಣ್ಣಿನ ಪಾತ್ರೆಗಳಿವೆ. ಅವು ಸಾಧಾರಣ ಎಲ್ಲಿ ನಾನು ನೋಡ್ಲಿಲ್ಲ. ಇಷ್ಟು ಇವನ್ ಮಂಜುಷಾಕ್ಕೆ ಸಹ ನಾವು ಹೋಗಿದ್ದೆ, ಅಲ್ಲಿ ಸಹ ನಂಗೆ ಕಂಡಿಲ್ಲ, ಇರ್ಬೋದು. ಅಂಥದ್ದಲ್ಲಿ ಸುಮಾರು ಇದೆ.